ಗೈಸ್ ಎಲ್ಲ ಹೆಂಗಿದ್ರೆ ನಾನು ಅನ್ಕೋತೀನಿ ನೀವೆಲ್ಲರೂ ಸಖತ್ತಾಗಿದ್ದೀರಾ ಅಂತ. ನಾನು ನಿಮ್ಮ ನಗು ವಿಶ್ವಾಸ ಇವತ್ತಿನ ಈ ವ್ಲಾಗ್ನ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ನಾವು ತಿರುಪತಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಮತ್ತು ಚಾಲೆಂಜ್ ಏನು ಅಂತ ಇವತ್ತೇ ರಿವೀಲ್ ಮಾಡ್ತೀನಿ. ಓಕೆ ಗೈಸ್, ಇವಾಗ ದೇವ್ರ ಮನೆ ಪೂಜೆ ಮಾಡಿ ಗೈಸ್ ಇವಾಗ ಮನೆ ಬಿಟ್ಟಿದ್ದೀವಿ. ಒಂದವೇ ನಮ್ಮ ಅಣ್ಣನ ಪಿಕಪ್ ಮಾಡಿಕೊಂಡು ಹೋಗೋದು ತಿರುಪತಿ ಬೆಟ್ಟ ಹತ್ತಕ್ಕೆ ಹೋಗ್ಬರೋದು. ಬನ್ನಿ ನಮ್ಮ ಅಣ್ಣನ ತೋರಿಸ್ತೀನಿ. ದೀಪ ಅಂತ ಅವ್ರ ಹೆಸರು. ಹಣ ಬಂದ ಓಕೆ ಗೈಸ್, ಇವಾಗ ನಾಷ್ಟ ಮುಗಿಸ್ಕೊಂಡು ಹೊರಟಿದ್ದೀವಿ. ವಿಡಿಯೋ ಮೆಟ್ಲತ್ ಬೇಕಾದ್ರೆ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಓಕೆ ಗೈಸ್, ಇವಾಗ ಇಳಿದ್ವಿ. ಇವಾಗ ಶ್ರೀವಾರಿನೋ ಅಥವಾ ಅಲಿಪಿರಿ ಬೆಟ್ಟ ಹತ್ತಬೇಕೋ ಗೊತ್ತಿಲ್ಲ. ಇವಾಗ ಅದೇ ನಡೀತಾ ಇದೆ, ಯಾವ ಬೆಟ್ಟ ಹತ್ತೋದು ಅಂತ. ಒಟ್ಟಿನಲ್ಲಿ ಬೆಟ್ಟ ಹತ್ತೀವಿ. ಬರೀ ಕುಂಕುಮ ನೀರು ಎಲ್ಲ ಕಡೆ ಕುಂಕುಮ ನೀರು. ಅದು ಇವಾಗ ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ. ಇಬ್ಬರಿಗೆ ನೋಡಿ ಫುಲ್ಲು ಕುಂಕುಮ ನೀರು. ಅದ್ರ ಮೇಲೆ ನಡ್ಕೊಂಡು ಸಕ್ಕತ್ತಾಗಿದೆ ಮಾತ್ರ. ಹತ್ತದು ಫಸ್ಟ್ ಟೈಮ್ ನಾನು ಹತ್ತುತ್ತಾ ಇರೋದು. ಇಲ್ಲಿ ನೀರು ಯಾವಾಗಲೂ ಹಿಂಗೆ ಇರುತ್ತಾ ಅಥವಾ ಫಸ್ಟ್ ಟೈಮ್ ಹಿಂಗೈತಾ ಅಂತ ನನಗೂ ಗೊತ್ತಿಲ್ಲ. ನೋಡಿ ಹೆಂಗೆ ಬಿಟ್ಟೋಗಿ ನೀರು. ಅಲ್ಲಿ ನಮ್ಮಪ್ಪ ಮತ್ತು ದೀಪಕ್ಕಣ್ಣ ಪ್ರಸಾದ ಇಸ್ಕೊಬರಕ್ಕೆ ಹೋಗೋರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವಾಗಿಂದ ಇಲ್ಲಿಂದ ಸ್ಟಾರ್ಟ್. ಈಗ 50 ಕಂಪ್ಲೀಟ್ ಆಯಿತು. ಸುಸ್ತಾಗ್ತಾಯಿತ್ತು ಗೈಸ್, ಮಾತಿಲ್ಲ ಗೈಸ್. ಯಪ್ಪ ಫುಲ್ ಶೆಕೆ ಆಗ್ತೈತೆ, ಫುಲ್ ಸುಸ್ತಾಗ್ತೈತೆ. ಯಪ್ಪ ನೀನು ನನ್ನ ಕೂದಲು ಇಲ್ಲೊಂದು ನಿಂತೈತೆ. ಗೈಸಿನ ಕಾಲು ಭಾಗ ಐತೆ ಅಷ್ಟೇ. ಇವಾಗ ಒಂದು ಬ್ರೇಕ್ ತೊಗೊಂಡು ಕೋಕ್ ಕುಡಿದ್ಬಿಟ್ಟು ಪ್ರಯಾಣ ಶುರು ಮತ್ತೆ. ಇನ್ನು ಕಾಲು ಭಾಗ ಐತೆ ಅಷ್ಟೇ ಗೈಸ್. ಆಮೇಲೆ ಮುಡಿ ಕೊಡೋದು. ಅದಾದಮೇಲೆ ನಾಳೆ ದೇವ್ರ ದರ್ಶನ ಮಾಡೋದು. ಕೋಕ್ ಕುಡಿತಾ ಇದ್ದೀನಿ. ನನಗಾದ್ರೂ ಪೆಪ್ಸಿ ಇಷ್ಟ. ಇವಾಗ ಪೆಪ್ಸಿ ಇರಲಿಲ್ಲ, ಕೋಕೋ-ಕೋಲಾ ತೊಗೊಂಡಿದ್ದೀನಿ. ಇವಾಗ ಇಲ್ಲಿಂದ ಲೈಟಾಗಿ ನುಚ್ಚೂರು ಕಾಲು ಮೆಟ್ಟಿಟ್ಟು ಹೊತ್ಬಿಟ್ಟು ಹೊರಡೋದು. ಮಾತ್ರ ಒಳ್ಳೆ ಪ್ರಾಣಿಗಳು ಸಿಗ್ತಾ ಇದ್ದಾವೆ. ಇನ್ನೇನು ಅರ್ಧ ಬಂದ್ಬಿಟ್ವಿ. ಅಲ್ಲೇ ಜಿಂಕೆ ಸಿಕ್ಕಿದ್ದು. ಅಲ್ಲೆಲ್ಲ ಜನ ತುಂಬ್ಕೊಬಿಟ್ಟವ್ರೆ ಜಿಂಕೆ ನೋಡೋಕ್ಕೆ. ಅಣ್ಣ ಫುಲ್ ಸ್ಪೀಡಲ್ಲಿ ಹೋಗ್ತಾಯಿದ್ದಾನೆ. ಸೊ ಇವಾಗ ಮೇಲೆ ಹತ್ತುತ್ತಾ ಇದ್ದೀವಿ. ಇನ್ನೇ ಎಷ್ಟು ಅವರ್ ಪಪ್ಪ? 1 ಅವರಾ? ಇನ್ನೊಂದು ಅವರ್ ಗೈಸ್ ಹತ್ಬಿಡ್ತೀವಿ. ಓಕೆ ಗೈಸ್, ಫೈನಲಿ ದಾರಿಗೆ ರೀಚ್ ಆದ್ವಿ. ಇವಾಗ ನೋಡಿ ಕಾರ್ಗಳೆಲ್ಲ ಹೆಂಗೆ ಹೋಗ್ತವೆ. ಇವಾಗ ಇದನ್ನು ಮುಗಿಸ್ಕೊಂಡು ವ್ಯೂ ನೋಡಿ. ಇವಾಗ ಇದನ್ನು ಮುಗಿಸ್ಕೊಂಡು ಮೇಲೋಗೋದು. ಮೇಲೋಗ್ಬಿಟ್ಟು ನಮ್ಮ ಅಣ್ಣ ಮತ್ತು ನಮ್ಮ ಅಪ್ಪಂಗೆ ಮುಡಿ ಕೊಡಿಸೋದು. ಅದಾದಮೇಲೆ ನಾಳೆ ಬೆಳಿಗ್ಗೆ ದರ್ಶನ ಮಾಡೋದು ಗೈಸ್. ಮತ್ತು ಗೈಸ್ ಚಾಲೆಂಜ್ ಏನು ಅಂತ ಇವತ್ತು ರಿವೀಲ್ ಮಾಡ್ತಾಯಿದ್ದೀನಿ. ಏನಪ್ಪ ಚಾಲೆಂಜ್ ಅಂದರೆ, ನಮ್ಮ ಅಪ್ಪಂಗೆ ಒಂದು ಚಾಲೆಂಜ್ ಕೊಟ್ಟಿದ್ದೀನಿ. 20 ದಿವಸ ಸ್ಟ್ರೈಟು ರೈಸ್ ತಿನ್ನೋಂಗಿಲ್ಲ. ಅವ್ರೇನಾದರೂ ರೈಸ್ ತಿಂದರೆ ಅವ್ರ ಚಾಲೆಂಜಲ್ಲಿ ಸೋತು ನನಗೆ 3,000 ರೂಪಾಯಿ ಕೊಡಬೇಕು. ಅಕಸ್ಮಾತ್ ಅವ್ರು ಏನಾದರೂ ಗೆದ್ದರೆ ನಾನೇ ಅವ್ರಿಗೆ 3,000 ರೂಪಾಯಿ ಕೊಡಬೇಕು. ಈ ಚಾಲೆಂಜ್ ಏನಕ್ಕೆ ಕೊಡ್ತಾಯಿದ್ದೀನಿ ಅಂದರೆ, ನನಗೆ ಹೆಂಗಿದ್ರು ಗೊತ್ತು ಅವ್ರು ನಾನ್ ವೆಜ್ ತಿಂತಾರೆ. ಅದಕ್ಕೆ ನಾನ್ ವೆಜ್ ಅಂತೀನಿ, ರೈಸ್ ತಿಂತಾರೆ. ನಮ್ಮ ಅಣ್ಣ ಸ್ವರ್ಗೋಗೋರೆ. ಫೈನಲಿ ಗಾಯ್ಸ್ ಮಂಡಿಲಿ ಮೆಟ್ಲತ್ತಿ
ಇವಾಗ ಇನ್ನೂ ಎಷ್ಟು ಮೆಟ್ಲು ಐತಣ್ಣ? ಇನ್ನೂ ಎಷ್ಟು ಮೆಟ್ಲು ಐತಮ್ಮ? ಇನ್ನು 300 ಮೆಟ್ಲು ಹತ್ತಿದ್ರೆ ಮೇಲೆ ಹೋಗ್ತೀವಿ. ಮೇಲೆ ಹೋದ್ಮೇಲೆ ಅಪ್ಡೇಟ್ ಮಾಡ್ತೀನಿ ಗೈಸ್. ಹಿಂದಿ ಬಿದ್ಬಿಡ್ತಾಯಿತ್ತು ಗೈಸ್, ಜಸ್ಟ್ ಮಿಸ್. ಯಪ್ಪ ತುಂಬ ಕ್ಲೋಸಲ್ಲಿದ್ದೀನಿ. ಮರಿ ಅದು ಏನಾಯಿತು ಅಂದರೆ ಹಂದಿಗಳು ಹಿಂಗೆ ಹಂದಿ ಪಾಸ್ ಆಯಿತು. ಅದ್ರ ಮರಿಗಳೆಲ್ಲ ಜಂಪ್ ಮಾಡೋಕ್ಕೆ ಬರಲಿಲ್ಲ, ಅಲ್ಲೇ ಇದ್ದು ಆಯಿತಾ. ನಾನು ಅಡ್ಡೋಗಿ ನಿಂತ್ಕೊಬಿಟ್ಟಿದ್ದೆ, ಗುದ್ಬಿಡ್ತಾಯಿತ್ತು, ಹಿಂಗಂದೆ ಹೊಂಟೋದು. ಫೈನಲಿ ಗಾಯ್ಸ್ ಮೆಟ್ಲೆಲ್ಲ ಕಂಪ್ಲೀಟ್ ಆಯಿತು. 1:30ಕ್ಕೆ ಅಲ್ಲಿಂದ ಹೊರಟಿದ್ದು. ಇವಾಗ ಆಲ್ರೆಡಿ ಟೈಮು 6:47. ಚಿಕ್ಕಪ್ಪ ಅವ್ರ ಮಗ ಇಬ್ಬರು ನಡ್ಕೊಂಡು ಹೋಯ್ತವ್ರು ಗೈಸ್. ಇವಾಗ ಕರ್ನಾಟಕ ಭವನ್ಗೆ ಜೀಪಲ್ಲಿ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ, ಜೀಪ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಮಾಡೋದು. ಇವಾಗ ಫುಲ್ ಫ್ರಂಟ್ ಸೀಟಲ್ಲಿ ಕೂತಿದ್ದೀನಿ ವೀಡಿಯೋ ಮಾಡ್ಕೊಳಕ್ಕೆ. ಬನ್ನಿ ತೋರಿಸ್ತೀನಿ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಫುಲ್ ಬ್ಲೂ ಗೈಸ್ ಒಳಗಡೆ ಹೋಗ್ತಿದ್ದೀವಿ ಕರ್ನಾಟಕ ಭವನ್ಗೆ. ಫುಲ್ ಕತ್ಲಾಗಿದೆ ಗೈಸ್, ಆಬ್ವಿಯಸ್ಲಿ ಫುಲ್ ಕತ್ಲೆ ಹೋಗಿದೆ. ಇಷ್ಟು ಬೇಗ 7:07 ಫುಲ್ ಕತ್ಲೆ, 7 ಗಂಟೆ 7:07. ನೋಡಿ ಗೈಸ್, ಇಲ್ಲೆಲ್ಲ ಓಲೆಲ್ಲ ಐತೆ. ನಾನು ಇವಾಗಲೇ ನೋಡಿದ್ದಲ್ಲ ಓಲೆ ಐತೆ ಅಂತ. ಖಾಲಿ ಹಿಂಗೆ ನೋಡಿ, ಹಿಂಗೆ ಏನೋ ತೂತು ಥರ ಸಿಗ್ತೈತೆ ಅಂದ್ಬಿಟ್ಟಿರಿ. ಹಿಂಗೆ ಎತ್ತು ನೋಡಿದ್ರೆ ಅಲ್ಲಿ ಓಲೈತೆ. ನಾನು ಇವಾಗ ಇನ್ನೇ ಹತ್ರ ಬಂದು ಕರ್ನಾಟಕ ₹300 ದರ್ಶನ ಫುಲ್ ಫ್ರೀ ಇದೆ ಗೈಸ್. ನಾವು ಇವತ್ತೇ ಹೋಗೋಣ ಅಂದ್ಕೊಂಡಿದ್ವಿ, ಆದರೆ ಆಗಲ್ಲ. ನಮ್ಮ ಅಮ್ಮನ ತಲೆನೋವಿದೆ, ಅದಕ್ಕೆ ಅದು ನಾಳೆ ಹೋಗ್ತೀವಿ ಗೈಸ್. ನಾನು ಕರ್ನಾಟಕ ಭವನ ಎಷ್ಟು ಗ್ರ್ಯಾಂಡಾಗಿ ಮಾಡೋರೆ ಅನ್ಕೋಬಿಟ್ಟಿದೆ. ಅಲ್ಲಿ ನೋಡಿದ್ರೆ ಮದುವೆ ಅಲ್ಲಿ ಏನೇನೋ ಐತೆ ಗೈಸ್ ಪ್ರೊಸೆಸ್. ಗೈಸ್ ಹಂಪಿ ಅಂತ ಬರ್ತೈತೆ, ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ. ಯಾಕೆಂದರೆ ಹಂಪಿ ಫಸ್ಟ್ ಕನ್ನಡದಲ್ಲಿ ಬಂದಿರುತ್ತೆ. ಅದೇ ಕರ್ನಾಟಕ ಭವನ ಅಲ್ವಾ, ಅದಕ್ಕೆ ಇಲ್ಲಿ ನೋಡಿದ್ರೆ ಮೋಸ್ಟ್ ಆಫ್ ಕರ್ನಾಟಕ ಗಡಿನೇ ಇರುತ್ತೆ. ತುಂಬ ಖುಷಿ ಆಗ್ತೈತೆ. ಓಕೆ ಗೈಸ್, ಇವಾಗ ರೂಮಿಂದ ಆಚೆ ಬಂದು ದೇವಸ್ಥಾನಕ್ಕೆ ಹೋಗೋದು. ಅದಾದಮೇಲೆ ನೆನ್ನೆ ರೂಮ್ ಒಳಗಡೆ ಎಂಟ್ರಾಗಿದ್ದು ರೂಮ್ ಎಲ್ಲ ತೋರ್ಸೋಕ್ಕಾಗಲಿಲ್ಲ, ಏಕೆಂದರೆ ಟೈಮು ಇರಲಿಲ್ಲ, ಫುಲ್ ಸುಸ್ತಾಗಿ ಹೋಗಿದ್ದೆ. ಅದಕ್ಕೆ ಗೈಸ್ ಇಲ್ಲೇ ಗೈಸ್ ಸ್ಟೇ ಆಗಿದ್ದು ಇವತ್ತು. ನಮ್ಮ ಅತ್ತೆಯವರು ಅದರಲ್ಲಿ ಸ್ಟೇ ಆಗಿದ್ರು, ನಾವು ಇದ್ರಲ್ಲಿ ಸ್ಟೇ ಆಗಿದ್ವಿ. ಇವಾಗ ದೇವಸ್ಥಾನ ಎಂಟ್ರಿವರ್ಗ ಎಲ್ಲ ವಿಡಿಯೋ ಮಾಡ್ಕೊಡ್ತೀನಿ. ಡಿಫ್ರೆನ್ಸ್ ಐತೆ ನೋಡಿ. ಇದ್ರಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅಲ್ಲಿ ಹೋಗ್ತಾ ಇದ್ದೆ. ಇವಾಗ ಇದರ ಹತ್ರ ಹೋಗ್ತಾಯಿದ್ದೀವಿ, ATC ಸರ್ಕಲ್, ಅಲ್ಲಿಂದ ಸ್ಟಾರ್ಟ್. ಓಕೆ ಗೈಸ್, ಇವಾಗ ATC ಸರ್ಕಲ್ ಒಳಗಡೆ ಎಂಟ್ರಿ ಆಗಿದ್ದೀವಿ. 12 ಗಂಟೆಗೆ ದರ್ಶನ ಇರೋದು. ನಾವು 6:15ಗೆ ಬಂದುಬಿಟ್ಟಿದ್ದೀವಿ, 6:03ಕ್ಕೆ ಬಂದಿದ್ದೀವಿ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಿಡ್ತಾರ ಪಪ್ಪ, ನೋಡಬೇಕು, ಬಿಡ್ತಾರ ಬಿಡಲ್ವೋ ಗೊತ್ತಿಲ್ಲ. ನಾನು ಲಾಕ್ ಆಗೋಗಿದ್ದು. ಏನು ಮಾಡಿದ್ರೆ ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಇವಾಗ ರೈಟಾಗಿ ಪ್ಲ್ಯಾನ್ ಚೇಂಜ್ ಆಗಿದ್ದೆ. ಭೂವರ ಸ್ವಾಮಿ ಹೋಗ್ತಾ ಇದ್ದೀವಿ, ಅಥವಾ ಇಲ್ಲಿ ಅಕಸ್ಮಾತ್ ಏನಾದರೂ ಮಿರಾಕಲಾಗಿ ಬಿಟ್ಬಿಟ್ರೆ ಎಲ್ಲೋಯ್ತೀವಿ, ಇಲ್ಲ ಅಂದರೆ ಭೂವರ ಸ್ವಾಮಿಗೆ ಹೋಗೋದು. ಇವಾಗ ಏನು ಮಾಡ್ತಾರೋ ನನಗೂ ಗೊತ್ತಿಲ್ಲ. ಇಲ್ಲಿಂದ ATC ಸರ್ಕಲಿಂದ ಭೂವರ ಸ್ವಾಮಿ ಬರೀ 9 ನಿಮಿಷ ಹೋದರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಭೂವರ ಸ್ವಾಮಿಗಾದ್ರೂ ಹೋಗ್ಬೋದು, ಇವಾಗ ಮಿರಾಕಲಾಗಿ ಎಂಟ್ರಿ ಕೊಟ್ಟರೆ ಇಲ್ಲಿ ಹೋಗ್ಬೋದು. ಓಕೆ ಗೈಸ್, ಇವಾಗ ಭೂವರ ಸ್ವಾಮಿ ನಾಷ್ಟ ಮಾಡಿಕೊಂಡು ನಾಷ್ಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಇದಾದಮೇಲೆ ಇದು ಯಾವುದು ವೆಂಕಟೇಶ್ವರನ ಹತ್ರ ಹೋಗೋದು. ಅಕಸ್ಮಾತ್ ಇವಾಗಲೇ ಬಿಟ್ಟಿದ್ದರೆ ನಾಷ್ಟ ಮಾಡ್ತಾ ಇರಲಿಲ್ಲ. ಓಕೆ ಗೈಸ್, ಇವಾಗ ರೂಮಲ್ಲಿ ಚೆಕ್ಔಟ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿಂದ ಸೀದಾ ಕಾಲಹಸ್ತಿಗೆ ಹೋಗೋದು, ಅದಾದಮೇಲೆ ಮನೆಗೆ, ಅಷ್ಟೇ ಗೈಸ್. ಇನ್ನೆಲ್ಗೂ ಹೋಗೋದು, ಇನ್ನೆಲ್ಲೂ ಇಲ್ಲ, ಅಷ್ಟೇ. ಚೆಕ್ಔಟ್ ಆಯಿತು. ನಾವು ಇವಾಗ ತಿರುಮಲ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಅಲ್ಲಿಂದ IPD ಹತ್ರ ಹೋಗೋದು ಗೈಸ್. ಅಲ್ಲಿಂದ ಕಾರ್ ಎತ್ಕೊಂಡು ಕಾಲಹಸ್ತಿಗೆ ಹೋಗೋದು. ಓಕೆ ಗೈಸ್, ಇವಾಗ ಮನೆಗೆ ಬಂದು ಫುಲ್ ಫ್ರೆಶ್ ಅಪ್ ಆಗಿದ್ದೀನಿ. ಕಾಲಹಸ್ತಿಗೆ ಹೋಗಲಿಲ್ಲ, ಯಾಕೆ ಅಂದರೆ ಟೈಮ್ ಸಾಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ವ್ಲಾಗ್ ಮಾಡ್ತೀನಿ. ಮತ್ತು ಇನ್ನೊಂದು ಚಾಲೆಂಜ್ ಇನ್ನೊಂದ್ಸಲ ಹೇಳ್ತಾಯಿದ್ದೀನಿ, ಏನಂದರೆ ಲೀವ್ ವಿತೌಟ್ ರೈಸ್ ಫಾರ್
ಸ್ಟ್ರೈಟ್ 20 ಡೇಸ್ ಅಂತ. ಇದರಲ್ಲಿ ಏನು ಚಾಲೆಂಜ್ ಅಂದರೆ ನಮ್ಮಪ್ಪ 20 ಡೇಸ್ ಸ್ಟ್ರೈಟು ರೈಸ್ ತಿನ್ನೋಂಗಿಲ್ಲ. ಅಕಸ್ಮಾತ್ ಅವ್ರು ತಿಂದರೆ ಅವ್ರು ಸೋಲ್ತಾರೆ, ನನಗೆ 3000 ರುಪೀಸ್ ಕೊಡಬೇಕು. ನಾನು ಆ 3000 ರುಪೀಸ್ನ ವೇಸ್ಟ್ ಮಾಡೋಂಗಿಲ್ಲ ಯಾವುದೇ ಕಾರಣಕ್ಕೂ. ಹೌದು, ವೇಸ್ಟ್ ಮಾಡೋಂಗಿಲ್ಲ. ಶೂ, ಬಟ್ಟೆ ತೊಗೋಬೇಕು ಅಥವಾ ಕೂಡಿಕೋಬೋದು. ತಿನ್ನೋಕ್ಕೆ ಪನ್ನಕ್ಕೆ ಅದಕ್ಕೇನು ಖರ್ಚು ಮಾಡೋಂಗಿಲ್ಲ. ಅಕಸ್ಮಾತ್ ಏನಾದರೂ ನಾನು ಸತ್ತಿದ್ರೆ ನಾನು ಅವರಿಗೆ 3000 ರುಪೀಸ್ ಕೊಡಬೇಕು. ಅದು ನನ್ನ ಉಂಡಿಲಿರೋ ಕಾಸು. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಚಾಲೆಂಜ್ ಹೇಳಿದ್ದೀನಿ. ಚಾಲೆಂಜು ಇನ್ 20 ಡೇಸ್ ಅಲ್ವಾ, 20 ಡೇಸ್ ಕಾಯಿರಿ. ಅದಾದಮೇಲೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ನಿಮಗೂ ಗೊತ್ತಾಗುತ್ತೆ. ಓಕೆ ಗೈಸ್, ಟಾಟಾ, ಬಾಯ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.